ಸರ್ ನಿನ್ನೆ ದಿನ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಎಲ್ಲ ಮುಸಲ್ಮಾನರು ಇಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬೆಳಗ್ಗೆ ಒಂದು ವಿಡಿಯೋ ಲೈವ್ ಆಗಿ ಕವರ್ ಮಾಡಿದ್ದಾರೆ. ಯಾರು ಕವರ್ ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಗಾಂಧಿ ಸರ್ಕಲಲ್ಲಿ ಕೆಲವು ದೇಶದ್ರೋಹಿಗಳು, ಇಲ್ಲಿ ಕೆಲವು ಶಬ್ದಗಳು ಬಹಳ ಇಂಪಾರ್ಟೆಂಟು, ಕಿಡಿಗೇಡಿಗಳು, FIR ಮಾಡ್ತೀವಿ, ಇದೆಲ್ಲ ತಿಪ್ಪೆ ಸಾರಿಸೋ ಕೆಲಸ. ಈ ದೇಶದ್ರೋಹಿಗಳು ಭದ್ರಾವತಿನೊಳಗಡೆನೂ ಆ ಈದ್ ಮಿಲಾದ್ ಮೆರವಣಿಗೆನಲ್ಲಿ ಇದ್ದಾರೆ ಅಂದರೆ ಅವ್ರ ಸುತ್ತಲೂ ನಿಂತ್ಕೊಂಡಿರ್ತಕ್ಕಂಥ ಮುಸಲ್ಮಾನ ನಾಯಕರುಗಳು ಏನು ಮಾಡ್ತಾ ಇದ್ರು? ಮಣ್ಣು ತಿಂತಾ ಇದ್ರ? ಇವ್ರನ್ನ ಇವತ್ತು ನಾನು ಬೆಳಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದ್ರೆ ಏನು ಹೇಳ್ತಾರೆ ಅವರು? ನಾವಿವತ್ತು FIR ಮಾಡ್ತೀವಿ ಅಂತಾರೆ. FIR ಮಾಡೋಂಥದ್ದು ಬಿಡಿ ಸರ್, FIR ಮಾಡೇ ಮಾಡ್ತೀರಾ? ಏನು ಸೆಕ್ಷನ್ ಹಾಕ್ತೀರಾ? ಏನೋ ಘೋಷಣೆ ಕೂಗ್ದ ಅಂತ ಹಾಕ್ತೀರಾ? ಪಾಕಿಸ್ತಾನದ ಪರವಾಗಿರ್ತಕ್ಕಂಥವನು ಭದ್ರಾವತಿನಲ್ಲಿ ಇದ್ದಾನೆ ಅಂತಂದ್ರೆ ಒಬ್ಬ ದೇಶದ್ರೋಹಿ ಇದ್ದಾರೆ. ಪಾಕಿಸ್ತಾನದ ಸೇನಾಧಿಕಾರಿ ಆಸಿಫ್ ಮುನೀರ್ ಭದ್ರಾವತಿನಲ್ಲಿದ್ದಾನೆ. ಅಲ್ಲಿರ್ತಕ್ಕಂಥ ಉಗ್ರಗಾಮಿ ಭದ್ರಾವತಿನಲ್ಲಿದ್ದಾರೆ. ಅವ್ರ ಸುತ್ತಲೂ ಇರ್ತಕ್ಕಂಥ ಅನೇಕ ಜನ ಮುಸಲ್ಮಾನ ಮುಖಂಡರುಗಳು ನೀವು ನೋಡಿಕೊಂಡು ಅವನು ಕುತ್ತಿಗೆ ಪಟ್ಟೆ ಹಿಡ್ಕೊಂಡು ಪೊಲೀಸರಿಗೆ ಕೊಡದೆ, ಪೊಲೀಸರು ಅವನನ್ನು ಅಲ್ಲೇ ಎನ್ಕೌಂಟರ್ ಮಾಡದೆ FIR ಆಗ್ತೀವಿ ಅಂತಂದರೆ ಯಾವ ನ್ಯಾಯ ಇದು? ಜೊತೆಯಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ನಮ್ಮ ಜೊತೆಲಿ ಇಟ್ಕೊಂಡಿದ್ದೀವಿ. ಇವರು ಇವತ್ತು FIR ಮಾಡ್ತೀವಿ, ವಿಡಿಯೋ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಸ್ಕ್ರೀನ್ ಶಾಟ್ ಹಾಕ್ತಿದ್ದೀನಿ. ಅವರು ಅವನ ಕೈ ರೈಸ್ ಮಾಡಿಕೊಂಡು ಘೋಷಣೆ ಆಗ್ತಿದ್ದವನು ಮುಖ ನನಗೆ ಕಾಣುತ್ತೆ. ನೀವೇನು ಹುಡುಕೋದು? ಅಲ್ಲಿದ್ದಂಥವ್ರು ಎಲ್ಲರಿಗೂ ಮುಖಗಳು ಎದ್ದೆದ್ದು ಕಾಣ್ತವೆ. ಇವತ್ತವರೆಗೂ ಕೂಡ ಒಬ್ಬ ದೇಶದ್ರೋಹಿನಿಯ ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಉಗ್ರಗಾಮಿಗಳು ಭದ್ರಾವತಿನಲ್ಲಿದ್ದಾರೆ ಅಂದರೆ ನೀವು ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ ಅಂತಂದರೆ ಸರ್ ಏನು ಇಂಟರ್ನಲ್ ಸೆಕ್ಯೂರಿಟಿ? ಏನು ಇಂಟರ್ನಲ್ ಸೆಕ್ಯೂರಿಟಿ? ಅಂದ್ರೆ ಇಲ್ಲಿ ಮೊನ್ನೆ ನೋಡಿದ್ವಿ ನಾವು, ಹಿಂದೂ ಮಹಾಸಭಾ ಗಣಪತಿ ತುಂಬಾ ಅದ್ದೂರಿ ಆಗಿತ್ತು, ಚೆನ್ನಾಗೆಲ್ಲ ಆಯ್ತು. ನಿನ್ನೆ ಕೂಡ ಈದ್ ಮಿಲಾದ್ ಹಬ್ಬ ಆಗಿತ್ತು, ಮೆರವಣಿಗೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಇದು ಘೋಷಣೆ ಬಂದಿದೆ ಅಂತ ಅಂದ್ರೆ ಉದ್ದೇಶಪೂರ್ವಕವಾಗಿದೆ ಅಂತ? ಖಂಡಿತ ಇದು ಉದ್ದೇಶಪೂರ್ವಕವಾಗಿ ಆಗಿರುವಂಥದ್ದು. ಇಲ್ಲಿರ್ತಕ್ಕಂಥ ಕೆಲವರುಗಳು, ನಾನು ವಿಡಿಯೋ ನೋಡಿದಾಗ ಕೆಲವೊಂದನ್ನು ಮುಚ್ಚಿಡೋದಕ್ಕೆ ಇಷ್ಟಪಡಲ್ಲ. ಕಾರಣ ಏನು ಅಂತಂದರೆ, ವಿಡಿಯೋ ನೋಡಿದಾಗ ಪಾಕಿಸ್ತಾನ್ ಪರವಾಗಿ ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಂಥವರ ಲಿಪ್ಸ್ ಮೂಮೆಂಟ್ಗಳನ್ನು ನೋಡ್ತೀವಿ, ಅಲ್ಲಿ ರಿಯಾಕ್ಟ್ ಮಾಡಿದವ್ರನ್ನೂ ನೋಡ್ತೀವಿ. ಅದೇ ಥರ ಅದಕ್ಕೆ ಪ್ರತಿಕ್ರಿಯಿಸ್ದಲೇ ಇರ್ತಕ್ಕಂಥ ಕೆಲವು ಒಳ್ಳೆ ಮುಸಲ್ಮಾನರು ಇದ್ದಾರೆ. ಅದ್ರ ಬಗ್ಗೆ ನಾವೇನು ಖಂಡಿತ ಚಕಾರ ಎತ್ತುತ್ತಾ ಇಲ್ಲ. ಆದರೆ ನೀವು ನಿಮ್ಮ ಜೊತೆ ಇಟ್ಕೊಂಡಿರ್ತಕ್ಕಂಥ ಉಳಿದಂಥವ್ರು ಅವನನ್ನು ಅರೆಸ್ಟ್ ಮಾಡಿಸ್ಲಿಲ್ವಲ್ಲ, ಅವನು ಬಾಯಿ ಮುಚ್ಚಿಸ್ಲಿಲ್ವಲ್ಲ, ಹಾಗಾದರೆ ನೀವೇನು ಮ್ಯೂಟ್ ಸ್ಪೆಕ್ಟೇಟರ್ಗಳ? ನೀವು ನಾಳೆ ಬಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಹೌದು ತಪ್ಪಾಗ್ಬಿಡ್ತು ಕ್ಷಮಿಸ್ಬಿಡಿ, ಯಾವನೋ ಒಬ್ಬ ಮಾಡ್ದ ಅಂತಲ್ಲ ಸರ್. ಹಿಂದೂ ಮಹಾಸಭಾ ಗಣಪತಿನಲ್ಲಿ ನಾವೇನಾದರೂ ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಘೋಷಣೆ ಕೂಗಿದ್ದಿದ್ರೆ ಅವನನ್ನು ಎಳ್ಕೊಂಬಂದು ಪೊಲೀಸರ ಮುಂದೆ ನಿಲ್ಲಿಸಿ ಸರ್ ಎನ್ಕೌಂಟರ್ ಮಾಡಿ ಅಂತಿದ್ವಿ. ಯಾಕೆಂದ್ರೆ ನಾವು ಎನ್ಕೌಂಟರ್ ಮಾಡೋಕ್ಕಾಗಲ್ಲ. ನಾನು ಮಾಡಿದ್ರೆ ಮರ್ಡರ್, ನೀವು ಮಾಡಿದ್ರೆ ಕಾನೂನು. ನೀವು ಅವನನ್ನು ಅಲ್ಲೇ ಎನ್ಕೌಂಟರ್ ಮಾಡಬೇಕಾಗಿತ್ತು, ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಬೇಕಿತ್ತು. ಮದ್ದೂರಿನಲ್ಲಿ ಜೈ ಶ್ರೀರಾಮ್ ಗಣಪತಿಗೆ ಘೋಷಣೆ ಕೂಗಿದ್ರೆ ಆ ಹೆಣ್ಮಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಾ? ನಿಮಗೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ದವನ ಮೇಲೆ ನಿಮಗೆ ಲಾಠಿ ಚಾರ್ಜ್ ಮಾಡೋಕ್ಕೆ ತಾಕತ್ತಿರಲಿಲ್ವಾ? ಏನು ಮಾಡ್ತಾ ಇದ್ದೀರಾ ಸರ್? ಇವತ್ತಿನ ದಿನ ಮುಸಲ್ಮಾನರಿಗೆ, ಇಲ್ಲಿರ್ತಕ್ಕಂಥ ದೇಶದ್ರೋಹಿಗಳಿಗೆ ಅನ್ನಿಸ್ಬಿಟ್ಟಿದೆ ರಾಜ್ಯದಲ್ಲಿರ್ತಕ್ಕಂಥದ್ದು ನಮ್ಮ ಸರ್ಕಾರ, ಅಮಾರ ಆದ್ಮಿ ಸರ್ಕಾರ ನಮ್ಮನ್ನು ಕಾಪಾಡ್ತಾರೆ ಅನ್ನೋಂಥ ಮನೋಭಾವನೆ ಇದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಸರಿಯಾದಂಥ ರಿಯಾಕ್ಟ್ ಮಾಡಬೇಕು. ಅಲ್ಲಿ ಹೆಣ್ಮಗಳ ಮೇಲೆ ಜೈ ಶ್ರೀರಾಮ್. ನಿನ್ನೆ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಎಲ್ಲ ಶಾಂತಿಯುತವಾಗಿತ್ತು, ಎಲ್ಲ ಇತ್ತು. ಇದರ ನಡುವೆ ಇದಾಗಿದೆ. ಈಗ ನೀವು ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದೀರಾ, ಏನು ಆಗ್ರಹ ಸರ್ಕಾರಕ್ಕೆ ನಿಮ್ದು? ಸರ್, ಈಗ ಶಾಂತಿಯುತವಾಗಿ ನಡೀತಿತ್ತು ಅನ್ನುವಂಥದ್ದು ಎಷ್ಟು ಸತ್ಯನೋ, ಆ ಶಾಂತಿ ಕದಡೋದಕ್ಕೆ ಕಾರಣರಾಗಿರೋರಿಗೆ ಕುಮ್ಮಕ್ ಕೊಟ್ಟಿರೋರು ಇವರೇ ಕುತ್ಕೊಂಡು ಮ್ಯೂಟ್ ಸ್ಪೆಕ್ಟೇಟರ್ ಅಂತ ಇದೀನಲ್ಲ, ನೋಡ್ಕೊಂಡು ಕೂಗು ನಾನು ಸೈಲೆಂಟ್ ಆಗಿರ್ತೀನಿ, ಬಂದರೆ ಅವನ ಮೇಲೆ ಬರಲಿ ಅಂತಾರಲ್ಲ, ಹಿಡಿದು ಕೊಡಬೇಕಾಗಿತ್ತು. ಆ ಪಾಕಿಸ್ತಾನಿ ಪರವಾಗಿರ್ತಕ್ಕಂಥವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು. ಸೆಕ್ಷನ್ ದೇಶದ್ರೋಹದ ಸೆಕ್ಷನ್ನೇ ಹಾಕಬೇಕು. ಅವರನ್ನು ಒಳಗಡೆ ಇಮ್ಮಿಡಿಯೇಟ್ ನೀವು ಅರೆಸ್ಟ್ ಮಾಡಲಿಲ್ಲ ಅಂದರೆ ಗುರ್ತಿಸೋವರೆಗೂ ಅವರೇನು ಇಲ್ಲಿರಲ್ಲ ಸರ್. ನಾನಿಲ್ಲಿ ಸ್ಕ್ರೀನ್ ಶಾಟ್ ಬೇಕಾದ್ರೂ ಹಾಕ್ತೀನಿ. ಆ ವಿಡಿಯೋನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ ಘೋಷಣೆ ಕೂಗಿರೋಂಥವ್ರು. ಏನು ಮತ್ತಾಗಾದ್ರೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಜನ ಎಲ್ಲ ರೋಡಿಗೆ ಇಳಿಬೇಕಾ? ಪಬ್ಲಿಕ್ಸ್ಗಳು ಬಂದು ಡಿಮಾಂಡ್ ಮಾಡೋ ವಿಷಯನ? ದೇಶದ ರಕ್ಷಣೆ ಮಾಡಬೇಕಾಗಿರೋ ಕರ್ತವ್ಯ ಪೊಲೀಸ್ ಅಧಿಕಾರಿಗಳದು, ಹಿಡ್ಕೊಡ್ಬೇಕಾಗಿರೋಂಥದ್ದು ಮುಸಲ್ಮಾನ ನಾಯಕರುಗಳದು, ಮುಲ್ಲಾಗಳದು. ರಸ್ತೆನಲ್ಲೆಲ್ಲ ನಿಮ್ಮ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಯಾಕ್ರಿ ಇಂಥ ಪಾಪಿಗಳನ್ನು, ದೇಶದ್ರೋಹಿಗಳನ್ನ ಬಿಟ್ಟು